ಕುಶಾಲನಗರ ಟೌನ್ ಪೊಲೀಸ್ ವಿಶ್ರಾಂತ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಬಕ್ರೀದ್ ಹಬ್ಬದ ಕುರಿತು ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ವಿರಾಜಪೇಟೆ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು. ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭ ದಲಿತ ಮುಖಂಡರುಗಳಾದ ದಾಮೋದರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ಕೊಡಗು ಜಿಲ್ಲಾಧ್ಯಕ್ಷರಾದ ಎಲ್ಎಂ ನಾಗರಾಜು ಹಾಗೂ ದಲಿತ ಮುಖಂಡರಾದ ಕೆಬಿ ರಾಜುರವರು ವಿವಿಧ ಸಮಸ್ಯೆಗಳ ಬಗ್ಗೆ ಅಹವಾಲು ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಕಿರಣ್ಜಿ ಗೌರಯ್ಯ, ಪೊಲೀಸ್ ವೃತ್ತ ನಿರೀಕ್ಷಕರಾದ ದಿನೇಶ್ ಕುಮಾರ್, ಟೌನ್ ನಿರೀಕ್ಷಕರಾದ ಪ್ರದೀಪ್ ಕುಮಾರ್, ಸೋಮವಾರಪೇಟೆ ಟೌನ್ ನಿರೀಕ್ಷಕರಾದ ಮುದ್ದು ಮಾದಯ್ಯ, ಶನಿವಸಂತೆ ವೃತ್ತ ನಿರೀಕ್ಷಕರಾದ ಕೃಷ್ಣರಾಜ್, ಕುಶಾಲನಗರ ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ, ಸುಂಟಿಕೊಪ್ಪ ಠಾಣಾಧಿಕಾರಿ ಮೋಹನ್ ಕುಮಾರ್, ಸಂಚಾರಿ ಠಾಣಾಧಿಕಾರಿ ಗಣೇಶ್ ಹಾಗೂ ಪಿಎಸ್ಐಗಳಾದ ಶಿವಣ್ಣ, ಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದೇಗೌಡ ಸೇರಿದಂತೆ ಮುಂತಾದವರು ಸಭೆಯಲ್ಲಿ ದಲಿತ ಮುಖಂಡರುಗಳು ಉಪಸ್ಥಿತರಿದ್ದರು. ನಂತರ ಮುಂದಿನ ದಿನಗಳಲ್ಲಿ ನಿವೃತ್ತಿ ಹೊಂದುತ್ತಿರುವ ತಹಶೀಲ್ದಾರ್ ಕಿರಣ್ಜಿ ಗೌರಯ್ಯರವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿದರು. ನಮಗೆ ಸರ್ಕಾರದಿಂದ ಭೂಮಿ ಮಂಜೂರಾಯಿತು ಸರ್. ಹಿರಿಯಾಪಟ್ಟಣ ತಾಲೂಕು ಆಗಾಳಿಗುಡ್ಡ ಗಿರ್ಗೂರು ಗ್ರಾಮದಲ್ಲಿ ಭೂಮಿ ಮಂಜೂರಾಯಿತು ಸರ್. 61-62 ಸರ್. ಅಲ್ಲಿ ಮಂಜೂರಾತಿ ಆದಾಗ ನಮ್ಮ ತಂದೆ ತಾಯಿಗಳು ವಯಸ್ಸಾದರೆಲ್ಲ ಅಲ್ಲಿರ್ತಾರೆ ಸರ್. ಹಿಂದೆ ಸಿಡುಬು ದಡದ ಮಹಾಕಾಲ ಅಂತ ಮಹಾಮಾರಿಗಳ ಕಾಯಿಲೆ ಬಂದಾಗ ಎಲ್ಲ ವರ್ಷ ಬಂದು ಸರ್. ಈ ಕಡೆ ನಮ್ಮ ಕೂಗಾಡ್ತಾನೆ ಇರೋ ಸರ್. ಅಲ್ಲಿಂದ ಬಂದಮೇಲೆ ಏನಾಯ್ತು ಸರ್, ನಮ್ಮ ಜಮೀನುಗಳಿಗೆ ನಾವೇ ಇಲ್ಲಿ ಬಂದಮೇಲೆ ನಮಗೆ ವಿದ್ಯಾಭ್ಯಾಸಗಳು, ಸ್ಕೂಲ್ ವ್ಯವಸ್ಥೆಗಳು ಅಲ್ಲಿ ನಡೀತದೆ, ಜೀವನ ನಡ್ಕೊಂಡು ಹೋಗ್ತಾ ಇದೆ ಸರ್. ಜಮೀನು ಮಾತ್ರ ಅಲ್ಲಿದೆ ಸರ್. ನಮಗೆ ಮನೆಗಳೆಲ್ಲ ಈ ಕಡೆ ಕಟ್ಕೊಡ್ತಾರೆ ಸರ್ಕಾರದಿಂದ ಕಟ್ಕೊಡ್ತಾರೆ ಸರ್. ನಾವು ಅಲ್ಲೇ ವಾಸ ನಮ್ಮ ಜಮೀನುಗಳಲ್ಲಿ ಸರ್ ನಮ್ಮ ದಾಖಲಾತಿಗಳು, ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತು ಪೂರ್ತಿ ಪ್ರಮಾಣ ದಾಖಲಾತಿಗಳೆಲ್ಲ ಇಲ್ಲೇ ಇರೋದ್ರಿಂದ ನಮಗೆ ಆ ಜಮೀನುಗಳಿಗೆ ಬೋರ್ವೆಲ್ ಇಲ್ಲ ಸರ್. ಬೋರ್ವೆಲ್ ಇಲ್ಲ. ನಮ್ಮನ್ನು ಅಲ್ಲೋ ಕೇಳಿದ್ರೆ, ಅಲ್ಲಿ ಸಮಾಜ ಕಲ್ಯಾಣ ಕೇಳಿದ್ರೆ ನಿಮ್ಮ ದಾಖಲಾತಿಗಳೆಲ್ಲ ಅಲ್ಲೇ ಇದ್ರೆ ನೀವು ಅಲ್ಲೇ ಅಪ್ಲಿಕೇಶನ್ ಹಾಕಿ ಸಮಾಜ ಕಲ್ಯಾಣ SC ST ಆಫೀಸ್ಗೆ ನೀವು ಅಲ್ಲೋ ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲ ಕೇಳಿದ್ರೆ ನಮ್ಮನ್ನು ಅಲ್ಲೂ ಕಳಿಸ್ತಾರೆ ಸರ್. ಇದು ತುಂಬಾ ಸಮಸ್ಯೆ ಆಗಿದೆ ಸರ್. ಅವಾಗಲಿಂದ ಇವತ್ತವರೆಗೂ ಬೋರ್ವೆಲ್ ಇಲ್ಲ ಸರ್. ನಿಮಗೆ ಗೊತ್ತಿರೋದು ಸಾಹೇಬ್ ಹೇಳ್ತಾ ಇರೋದು ಕರೆಕ್ಟ್ ಇದೆ. ಬಟ್ ಆದರೆ ಹತ್ರದಲ್ಲಿ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಬಟ್ ಸಮಾಜ ಕಲ್ಯಾಣ ಇಲಾಖೆ ಅಷ್ಟೇ ಡೈರೆಕ್ಟ್ ಸೋಷಿಯಲ್ ವೆಲ್ಫೇರ್ ಕೊಡೋದಿಲ್ಲ. ಇತ್ತೀಚೆಗೆ ನಿಮಗೆ ಪ್ರತಿ ಜಾತಿ ಅಂತ ಅಂಬೇಡ್ಕರ್ ನಿಗಮವಾಗಿದೆ, ಅವರು ಜಗ್ಗೇಗೌಡ ನಿಗಮವಾಗಿದೆ. ನಿಗಮದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ. ನೀವು ಅಪ್ಲೈ ಮಾಡಿದ್ರು ಸಾಕು, ಆನ್ಲೈನ್ ಅಪ್ಲಿಕೇಶನ್ ಮಾಡ್ತಾರೆ. ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಹಕ್ಕುಪತ್ರ ಆಗಿಲ್ಲ ದಲಿತರಿಗೆ. ST ಇದ್ದಾರೆ, SC ಇದ್ದಾರೆ, ಗೌಡರು ಇದ್ದಾರೆ, ಕೆಲವರು ಲಿಂಗಾಯತರು ಎಲ್ಲರೂ ಇದ್ದಾರೆ, ಆಗಿಲ್ಲ. ನಾನು ಸರ್ವೆ ಮಾಡಿಸಿದ ಸಾಹೇಬರು ನಮಗೆ ತುಂಬ ಸಹಾಯ ಮಾಡಿದ್ರು. ಸರ್ವೆ ಮಾಡಿಸಿದ್ವಿ. ಸರ್ವೆ ಮಾಡಿಸಿದ್ರೆ ಏನಾಗ್ತಾಯಿದೆ, ಅದು ಅರಣ್ಯ ಮತ್ತು ಪೈಚಾರಿಕೆ ಎರಡು ಬರ್ತಾಯಿದೆ. ಫಸ್ಟು ಪೈಸರಿ ಅಂತ ಬರ್ತಾಯಿದೆ, ಎರಡನೇದು ಅರಣ್ಯ ಅಂತ ಸೋಷಿಯಲ್ ಫಾರೆಸ್ಟ್ ಅಂತ ಬರ್ತಾಯಿದೆ. ಸಾಹೇಬರೆಲ್ಲ ಮಾಡಿದ್ರು. ರಿಪೋರ್ಟು ಕೊಟ್ಟು 1 ತಿಂಗಳಾಯಿತು, ರಿಪೋರ್ಟ್ ಬಂದಿಲ್ಲ. ಸೋಮವಾರಪೇಟೆಯಲ್ಲಿ ಲಂಡನ್ ಇಲ್ಲ, ಇಲ್ಲಿಗೆ 1 ತಿಂಗಳು ನಮಗೆ ರಿಪೋರ್ಟ್ ಬಂದಿಲ್ಲ. ಪಾಪ ಅವರು ನಮ್ಗೆ ಎಲ್ಲ ರೀತಿ ಸಹಾಯ ಮಾಡಿದರು. ಅದ್ರ ಮೇಲೆ ಹೇಳ್ತಾರೆ PDO ಕೇಳಿದರೆ ಅದು ಅರಣ್ಯ ಅಂತ ಬಂದರೆ PDOನೇ ಅಂತ ಅದಕ್ಕೆ ಎಲ್ಲ ಹಕ್ಕು. ಅವ್ರಿಗೆ ಕೇಳಿದರೆ ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ನಾವು ಯಾರ ಹತ್ರ ಹೋಗ್ಬೇಕಂದ್ರೆ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಇದಕ್ಕೆ ನಮಗೆ ನೀವು ಮತ್ತು ನಮ್ಮ ದಂಡಾಧಿಕಾರಿಗಳು ಒಂದು ಸಲಹೆ ಕೊಟ್ಟರೆ ಆ 70 ವರ್ಷದಲ್ಲಿ ಒಂದು ಹಕ್ಕುಪತ್ರ ಸಿಕ್ಕುವಂತ ಆಗಬೇಕಂತ ಹೇಳಿ ನನ್ನ ಆಸೆ. ಇದು ನನ್ನ ನಿಮಗೆ ಹೇಳ್ತಾ ಇದ್ದೀನಿ. ಕೂತ್ಕೊಳ್ಳಿ. ಸುಂದರನಗರದ್ದು ಅದು ರಿಸರ್ವ್ ಫಾರೆಸ್ಟ್ 31 ರಿಸರ್ವ್ ಫಾರೆಸ್ಟ್ 31 ಬಿಟ್ಟು ಬೇರೆ ಸರ್ವೆ ನಂಬರ್ ವಯಸ್ಸಾರೆ ಆಯಿತು ಅಂತ ಹೇಳಿದ್ರೆ ಹಕ್ಕುಪತ್ರ ಕೊಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿಮ್ಮ ಮುಂದೆ ಅಳತೆ ಮಾಡುವ ಅಂತ ಹೇಳಿದ್ದೇನೆ. ಅದಕ್ಕೆ ನಿಮಗೆ ಏನು ಹೇಳಿದ್ದೇನೆ, ಸೋಮವಾರ ದಿವಸ ನೀವು ಅಲ್ಲಿ ಹೋಗಿ ನಾನು ಒಂದು ಫೋನ್ ಮಾಡಿದ್ದೇನೆ, ಕಳಿಸ್ಕೊಂತೇನೆ ಅಂತ ಹೇಳಿದ್ದೀನಿ ADLR ಆಫೀಸ್ನಿಂದ. ಅದು ಬಂತು ಅಂತ ಹೇಳಿದಾಗ ಅದು ಫಾರೆಸ್ಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಅರಣ್ಯ ಹಕ್ಕು ಸಮಿತಿಯಲ್ಲೇ ಆಗಬೇಕಾಗ್ತದೆ. ಒಂದು ಫಾರೆಸ್ಟ್ ಆದರೆ, ರಿಸರ್ವ್ ಫಾರೆಸ್ಟ್ ಆದರೆ ನಾವು ಏನು ಹಕ್ಕುಪತ್ರ ಕೊಡಲಿಕ್ಕಾಗುತ್ತೆ. ಅದಕ್ಕೆ ಅದು ಸರ್ವೆ ನಂಬರ್ 31 ಬೇರೆನೋ ಕನ್ಫರ್ಮ್ ಆಗಬೇಕಾಗುತ್ತೆ. 31 ರಿಸರ್ವ್ ಫಾರೆಸ್ಟ್ 31. ಆ 31 ಬಿಟ್ಟು ಬೇರೆ ಪೈಸರಿ ಆದರೆ ನೀವೇನು ತೊಂದರೆ ಮಾಡಬೇಡಿ,
ಹಕ್ಕುಪತ್ರ ಕೊಡ್ಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದೇನೆ. ಅದಕ್ಕೆ ನೀವು ಸೋಮವಾರ ಒಂದು ಹೋಗಿ ನಾನು ಫೋನ್ ಮಾಡ್ತೇನೆ. ಆ ನಕ್ಷೆ ಒಂದು ಬಂದ್ಬಿಡ್ತು ಅಂತ ಹೇಳಿದ್ರೆ ನಾನು 3-4 ಸಲ ಅಳತೆನೂ ಮಾಡಿಸಿದ್ದೇನೆ. ಅದನ್ನು ಇದು ಬಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್. 4 ತಿಂಗಳು ಅರ್ಜಿ ಕೊಟ್ಟಿದ್ದು ಆಗಿದೆ ನಮ್ಮ ಕೆಲಸ ಆಗಿರೋದು, ಬಾಕಿ ಕೆಲಸ ಮಾಡ್ತೀವಿ ನಾವು. ನೀವೇ ಬಂದಾಗ ನಾವು ಹೆಚ್ಚು ಪ್ರತಿಭಟನೆ ಮಾಡ್ತೀವಿ. ನಾವು ಬಂದಾಗ ಏನಂದ್ರೆ ನಮ್ಮ ಬಾಯಿಸು ಇರಲ್ಲ, ಧಿಕಾರ ಏನ್ ಧಿಕಾರ, ನಮ್ಮ ಸಮಾಜದ ಕೆಲಸ, ನಮಗೆ ಜನದ ಕೆಲಸ ಆಗಬೇಕಾಗಿದೆ. ತುಂಬಾ ಜನದ್ದು ಮನೆಗಳನ್ನು ನೋಡ್ಕೊಂಡು ತುಂಬಾ ತದಮಾನಗಳಿಲ್ಲ, ಅವ್ರಿಗೆ ಹಕ್ಕುಪತ್ರನೇ ಸಿಕ್ಕಿಲ್ಲ ನಮ್ಮ ಕಾಲೋನಿಗಳಲ್ಲಿ. ಆ ಮನೆಗಳು ಬಿಡುವ ಸ್ಥಿತಿಲಿದ್ದಾರೆ. ಪಂಚಾಯತಿಯಿಂದ ಯಾವುದೇ ಇವತ್ತು ಮನೆ ಮಂಜೂರುಗಳಾಗ್ತಿಲ್ಲ. ಸರ್ಕಾರ ಸವಲತ್ತು ಸಿಗ್ತಾರೆ ಪಟ್ಟಣ ಪಂಚಾಯತಿ ಪುರಸಭೆಯಿಂದ. ನಾವ್ಯಾರು ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಕುಡಿಯ ನೀರು ಉಚಿತವಾಗಿ ನಾವು ಸರಬರಾಜು ಮಾಡ್ತೀವಿ ಅಂತ ನಲ್ಲಿ ಹಾಕಿದ್ದಾರೆ. ಆದ್ರೆ ಇವತ್ತು ಎಲ್ಲಾ ಮನೆಗೂ ಆ ದುಡ್ಡನ್ನು ಕಟ್ಟಿ ಅಂತ 15,000, 10,000, 20,000 ಬಿಲ್ ಕೊಡ್ತಾ ಇದ್ದಾರೆ. ಮೊದಲು ಫ್ರೀ ಅಂತ ಹೇಳಿದ್ರು, ನಾವು ಅದನ್ನ ಹೇಳ್ಕೊಂಡು ಸುಮ್ಮನೆ ಆಗ್ತೀವಿ. ಈಗ ಸರ್ಕಾರ ಏನ್ ಹೇಳಿದ್ರು, ಕರೆಂಟ್ ಫ್ರೀ ಕೊಡ್ತಿದೀವಿ ಅಂತ. ಫ್ರೀ ಕೊಡ್ತಾ ಇರೋದು ಎಷ್ಟು? ನಮಗೆ 200 ಯೂನಿಟ್ ಕೊಡ್ತಾ ಇಲ್ಲ, ನಮ್ಗೆ ಕೊಡ್ತೇವೆ 3-8 ಯೂನಿಟ್ ಒಳಗಡೆ. ಅದು ಸರ್ಕಾರ ಹೇಳೋದು 200 ಯೂನಿಟ್ ಕೊಡ್ತಾ ಇದೀವಿ ಅಂತ. ಅದಿಲ್ಲ, ನಾವೇನ್ ಬಳಸ್ತಿದೀವಿ ನಿತ್ಯ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ಆದ್ರೆ ಇಲ್ಲಿ ಗೊಂದಲ ಇದೆ ಸರ್. ಆಮೇಲೆ ನಮಗೆ ಸರ್ಕಾರದಿಂದ ಯಾವ್ದು ಸಿಗ್ತಾ ಇದೆ ಸವಲತ್ತು ಸಿಗ್ತಾ ಇಲ್ಲ. ಆಮೇಲೆ ನಮಗೆ ಬೇಕಾಗಿ ಭೂಮಿ, ಅಂಬೇಡ್ಕರ್ ನಿಗಮದಿಂದ ಭೂಮಿಗೆ ನಮಗೆ ಅರ್ಜಿ ತಗೊಳ್ತಾರೆ ಸರ್. ಇವತ್ತುವರೆಗೆ ಯಾವುದಾದ್ರೂ ಭೂಮಿ ಕೊಟ್ಟಿಲ್ಲ. ಒಂದು ಕುಟುಂಬ ಮತ್ತು ಒಬ್ಬ ಸಮೂಹ ಉದ್ಧಾರ ಆಗಕ್ಕೆ ಮಾಡ್ತಕ್ಕಂಥ ಸ್ಕೀಮ್, ಇಂಡಸ್ಟ್ರಿ ಮಾಡಲಿಕ್ಕೆ, ಗುಡಿ ಕೈಗಾರಿಕೆ ಮಾಡಲಿಕ್ಕೆ, ಓದೋ ಮಕ್ಕಳಿಗೆ ಊಟ ಅಭಿವೃದ್ಧಿ. ಆದರೆ ಈ ಎಕ್ಸ್ಟ್ರಾ ಖರ್ಚು ಇದೆ ಈ ಕಾರ್ಯಕ್ರಮ. ನಾನು ಹೇಳ್ತೀನಿ ಈಗ ಒಂದು ಅಂಬೇಡ್ಕರ್ ಜಯಂತಿ ತಾಲೂಕು ಲೆವೆಲಲ್ಲಿ ಮಾಡಬೇಕು, ಒಂದು ಅಂಬೇಡ್ಕರ್ ಜಯಂತಿ ಒಂದು ಪಂಚಾಯತಿ ಲೆವೆಲಲ್ಲಿ ಮಾಡಬೇಕು, ಜಗದೀವರಾಮ್ ಸಾಹೇಬರು ಮಾಡಬೇಕು ಅಂದರೆ ಒಂದೊಂದು ಊರಿಗೆ, ಒಂದು ಪಂಚಾಯತಿಗೆ, ಒಂದು ತಾಲೂಕಿಗೆ ಇಷ್ಟಿಷ್ಟು ಸರ್ಕಾರ ನಿಗದಿಪಡಿಸಿದೆ. ಆಯ್ತಾ? ನಿಗದಿಪಡಿಸಿದ್ದನ್ನ ಹೆಚ್ಚಿನ ಖರ್ಚನ್ನು ಮಾಡಿದರೆ ಅವರು ಕೈಯಿಂದ ಬರಬೇಕಾಗುತ್ತೆ. ಆಯ್ತಾ? ರೆಸ್ಟ್ರಿಕ್ಷನ್ ಇಟ್ ಇಸ್ ನಾಟ್ ಗಿವನ್ ದಟ್ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಇಟ್ಕೊಳ್ಬೇಕು. ಯಾಕೆಂದ್ರೆ ಅದನ್ನು ತೊಂದರೆ ಆಗ್ತದೆ ಸರ್ಕಾರಕ್ಕೆ ಮತ್ತು ಲೆಕ್ಕಾಚಾರಕ್ಕೆ. ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಆ ಲೆಕ್ಕಾಚಾರ ಬಿಟ್ಟು ಕೇಳಿದ್ರೆ ಅವರು ಕೂಡ ಕೈ ತೊಂದರೆ ಆಗ್ತದೆ. ಆಯ್ತಾ? ನಾನು ಆಗಲೇ ಹೇಳಿದ್ದೀನಿ, ಈಗ ನಮ್ಮ ತಹಸೀಲ್ದಾರ್ ಆಫೀಸ್ ಇದೆಯಲ್ವಾ, ತಹಸೀಲ್ದಾರ್ ಆಫೀಸ್ ಪಕ್ಕದಲ್ಲಿ ಒಂದು ಗೋಡೆ ಇದೆ. ಈಗ ಯಾವುದೋ ಬೇರೆ ಗೋಡೆ ಇದೆ. ಇದು 3 ತಿಂಗಳು 4 ತಿಂಗಳ ಮುಂಚೆ ಸಮಾಜ ಕಲ್ಯಾಣ ಇಲಾಖೆಗೆ ಬೋರ್ಡ್ ಇದೆ. ಏನೇನು ಸ್ಕೀಮ್ ಇದೆ, ಯಾವ ಸ್ಕೀಮ್ ಇದೆ, ಎಸ್ಸಿಗಳಿಗೆ ಆಗ್ತಿದೆ, ಎಸ್ ಟಿ ಆಗ್ತಿದೆ. ಅದಾದಮೇಲೆ ಡಿ ಸಿ ಆಗಿದ್ದು ಬಂದು, ಡಿ ಸಿ ಆಗಿದ್ದು ಹೊಸ ಸ್ಟೇಷನ್ ಓಪನ್ ಆಗಿದೆ. ನಿಮ್ಗೆ ಯಾವ ಸವಲತ್ತು, ಏನೇನು ಉಪಯೋಗ, ಹೇಗೆ ಮಾಡ್ಕೋಬೋದು ಅಂತ ಹೋಗಿ ಈಗಾಗಿದೆಯಪ್ಪ. ನನ್ನ ಹೆಸರು ಕೆಂಚೇಶ್ವರ ಅಂತ, ಒಡ್ಲಿಪೇಟೆ ಹೋಗ್ತಾ ನನ್ನೂರು ನೋಡ್ಕೊಳ್ಳಿ ಗ್ರಾಮ. ಇವತ್ತು ಒಂದು ಸಭೆ ಕರೆದಲ್ಲಿ ಸಂತೋಷ. ಈ ಸಭೆಗಳು ನಮ್ಮ ರಾಜ್ಯಕ್ಕೆ ಹೋಬಳಿಲಿ, ತಾಲೂಕಲ್ಲಿ, ಗ್ರಾಮಗಳಲ್ಲಿ ಆಗಬೇಕಾಗುತ್ತೆ. ಯಾಕಂದರೆ ಇವತ್ತು ಯುವಕರು ಹೌದು ಆಗಿದೆ. ಹಾಗಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅಬಕಾರಿ ಇಲಾಖೆ ವ್ಯಾಪ್ತಿಯಲ್ಲಿ ನಾವು ಕಾಣುತ್ತೆ. ಆದರೆ ಅಬಕಾರಿ ಇಲಾಖೆ ಒಂದು ನ್ಯೂನತೆ ಇದೆ, ಅದು ತಮ್ಮ ಮುಂದೆ ಇರ್ತೀನಿ. ಇವಾಗ ತಾವು ಗಮನ ಹರಿಸ್ಬೇಕು ಅನ್ನೋದು ತಮ್ಮಲ್ಲಿ ನನ್ನ ಬೇಡಿಕೆ. ಏನಂತ ಹೇಳಿದರೆ, ಅಬಕಾರಿ ಇಲಾಖೆಯಲ್ಲಿ ಕೆಲವು ಮಳಿಗೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅವ್ರೇನು ವ್ಯಾಪಾರ ಮಾಡ್ತಾರೆ, ಯಾರಿಗೆ ಬೇಕು ಅವ್ನು ಹೋಗ್ತಾನೆ, ಅವ್ರಿಗೇನು ತಗೋತಾನೆ ಹೋಗ್ತಾನೆ. ಓಕೆ, ಅದ್ರ ಬಗ್ಗೆ ನಮ್ಮದು ಅಡ್ಡಿ ಇದೆ. ಆದರೆ ಗ್ರಾಮಗಳಿಗೆ ಸಪ್ಲೈ ಮಾಡೋದಿದೆಯಲ್ಲ, ಒಂದು ಸ್ಕೂಟ್ರು, ಒಂದು ಬೈಕು, ಮತ್ತು ಇಲ್ಲಾಂದರೆ ಒಂದು ಆಟೋ, ಅದರಲ್ಲಿ ಬಾಕ್ಸ್ಗಳು ತುಂಬಿ ಗ್ರಾಮಗಳಿಗೆ ಸಪ್ಲೈ ಮಾಡಿ ಅಲ್ಲಿ ಅನಧಿಕೃತವಾಗಿ ಎಣ್ಣೆ ಮಾಡೋದನ್ನ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದು ತಮ್ಮ ಇಲಾಖೆ ಗಮನಕ್ಕೆ ಬಂದಿದೆ ಅನ್ನೋದು ನನಗೆ ಒಂದು ಇದು ತಮ್ಮ ಗಮನ ತರ್ತಾ ಇದೆ. ಈ ವರ್ಷ ಹೇಳಿ ಮೊದಲಿದ್ದಂಗೆ RTC ಇಟ್ಟಿದ್ದೇನೆ. ಈಗ ಏನಾಗಲ್ಲ ಅಂತ ಹೇಳಿದ್ರೆ, ದೊಡ್ಡಕ್ಕ ಮಗ ಅಂತ ಹೇಳಿ ಅವ್ರಿಗೆ ಯಾರು ಮಾಡ್ಕೊಡ್ಬೇಕು ಅಂದ್ರೆ ಅಂಶರಕ್ಷೆ ಕೇಳ್ಕೊಂಡ್ರೆ, ದೊಡ್ಡಕ್ಕ ಮಗ ಅಂತ ಹೇಳಿ ಅಂಶರಕ್ಷೆ ಮಾಡ್ಕೊಡ್ಬೇಕಾದ್ರೆ ನಾವು ಅವ್ನು ದೊಡ್ಡಕ್ಕ ಅಂತ ಹೇಳಿ ಆಗದ ಬಗ್ಗೆ ಏನೋ ಒಂದು ಪ್ರೂಫ್ ಇರಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಕೋರ್ಟ್ ಹೋಗಿ ದೊಡ್ಡಕ್ಕ ಮಗ ಅನ್ನೋದು ಹೌದು ಅನ್ನೋದೊಂದು ಇದು ಕೊಟ್ರೆ ಅವಾಗ ಅಂಶರಕ್ಷೆ ಕೊಡ್ತಾರೆ. ಯಾಕಂದ್ರೆ ದೊಡ್ಡಕ್ಕ ಮಗ ಮಾಡಿದ್ರೆ ಅವನಿಗೆ ಸ್ವಂತ ಮಗ ಇದ್ರೆ ಪ್ರಶ್ನೆ ಇಲ್ಲಾಗಿದೆ. ದೊಡ್ಡಕ್ಕ ಮಗ ಅದು ಏನು ಮಾಡಲಿಕ್ಕೂ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ಟೌನ್ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಪೊಲೀಸ್ ಉಪಾಧೀಕ್ಷಕರಾದ ಸೋಮಶೇಖರ್ ರವರ ಸಮ್ಮುಖದಲ್ಲಿ ಬಕ್ರೀದ್ ಹಬ್ಬದ ಕುರಿತು ಶಾಂತಿ ಸಭೆ ನಡೆಯಿತು.
ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ಕುರಿತು ಮುಸ್ಲಿಂ ಮತ್ತು ಹಿಂದೂ ಬಾಂಧವರ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾದ ದಿನೇಶ್ ಕುಮಾರ್, ಟೌನ್ ನಿರೀಕ್ಷಕರಾದ ಪ್ರದೀಪ್ ಕುಮಾರ್, ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ, ಪಿಎಸ್ಐಗಳಾದ ಶಿವಣ್ಣ, ಸ್ವಾಮಿ ಸೇರಿದಂತೆ ಮುಂತಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಎಲ್ಲ ಬುಕ್ಕಿನ ಈ ಹಬ್ಬದಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನು ಬರ್ತದೆ ಅಂದರೆ ವಕಾಲರಿಗೆ ಬಕ್ರೀದ್ ಮಾಡ್ತಿದ್ದಾರೆ. ಅದರಲ್ಲಿ 2 ರಿಸ್ಟ್ರಿಕ್ಷನ್ ಇದೆ. ಒಂದು ಮುಂಚೆ ಏನು ಮಾಡೋದು, ಈ ಕ್ಯಾಮಲ್ ಬಂಡೆ ಅದನ್ನು ಡೆಸರ್ಟಲ್ಲಿ ಇರ್ತದೆ, ಅದರ ಕಾರಣಕ್ಕೆ ಕೆಲವು ಅದನ್ನು ಪ್ರಸಾದವಾಗಿ ಮಾಡ್ತಾಯಿದ್ರು. ಬ್ಯಾಂಕ್ ಎಲ್ಲರೂ ಗೊತ್ತಿದೆ. ಎರಡನೇದು, ಕಾನೂನಲ್ಲಿ ಒಂದು ರೆಸ್ಟ್ರಿಕ್ಷನ್ ಇದೆ, ಕೌನ ಕಟ್ ಮಾಡೋದಿಲ್ಲ. ಆದರೆ ಅದೇ ಜಾತಿಯಲ್ಲಿ ಬೇರೆಯವ್ರಿಗೆ ಇಲ್ಲಿ ಆ್ಯಕ್ಟಲ್ಲಿ ಮತ್ತು ಸರ್ಕಾರದಲ್ಲಿ ಅನುಮತಿ. ಕೌ ಸ್ಲಾಟರಿಂಗು ಅಥವಾ ಕೌ ಸ್ಲಾಟರ್ ಮಾಡಿದ ಮಾಂಸನ ಸಾಗಾಟೆ ಮಾಡೋದಾಗಲಿ ಮಾರಾಟ ಮಾಡೋದಾಗಲಿ ದಯಮಾಡಿ ಯಾರು ಮಾಡೋದು ಬೇಡ. ನಾವು ಬರೋಕ್ಕಿಂತ ಮುಂಚೆ ನೀವೇ ಮಾಡದೇ ಇದ್ದರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಕರವೇ ಸ್ವಾಭಿಮಾನಿ ಬಣ. ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣಕ್ಕೆ ದೂರುಗಳ ಸುರಿಮಳೆ ಬರುತ್ತಿದ್ದು, ಇದರ ಬಗ್ಗೆ ಇಂದು ಕರವೇ ಕಾರ್ಯಕರ್ತೆಯರು ವಿರಾಜಪೇಟೆಯ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಮತ್ತು ಸ್ವಚ್ಛತೆ ಪಾಲಿಸಿರುವುದನ್ನು ನೋಡಿ ಅಲ್ಲಿನ ಮುಖ್ಯಸ್ಥರನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಪುರಸಭೆಯ ಸ್ವಚ್ಛತಾ ಅಧಿಕಾರಿ ಕೋಮಲ್ ರವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಅವ್ಯವಸ್ಥೆಯನ್ನು ಒಪ್ಪಿಕೊಂಡರು. ಅಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಅಶುಚಿಯಿಂದ ಕೂಡಿತ್ತು. ನೆಲ ಮತ್ತು ಕೊಠಡಿಯನ್ನು ಸ್ವಚ್ಛಗೊಳಿಸಿರಲಿಲ್ಲ ಮತ್ತು ಊಟದ ತಟ್ಟೆಗಳು ಗಲೀಜಿನಿಂದ ಕೂಡಿತ್ತು. ಅಡುಗೆ ಕೋಣೆಗೆ ಕಾಲಿಡಲು ಸಹ ಆಗದಂತ ಪರಿಸ್ಥಿತಿ ಇತ್ತು. ಕೊಳೆತ ಮೊಟ್ಟೆ ಮತ್ತು ಆಹಾರ ಪದಾರ್ಥಗಳು ಫ್ರಿಡ್ಜ್ನಲ್ಲಿದ್ದವು. ಆಹಾರ ತಿನಿಸುಗಳನ್ನು ತೆರೆದಿಟ್ಟ ಕಾರಣ ನೊಣಗಳು ಮುತ್ತಿಡಿದಿದ್ದವು. ಇದರಿಂದ ಆರೋಗ್ಯ ಸಮಸ್ಯೆಗಳಿಗೆ ನಾಂದಿ ಆಗುತ್ತದೆ ಎಂದು ಕರವೇ ಪದಾಧಿಕಾರಿಗಳು ಮನವರಿಕೆ ಮಾಡಿದರು. ಹಾಗೂ 5 ರೂಪಾಯಿ ಊಟಕ್ಕೆ 10 ರೂಪಾಯಿ ಹೆಚ್ಚುವರಿ ತೆಗೆದುಕೊಳ್ಳುತ್ತಾರೆ ಎಂದು ಮತ್ತು ಆಹಾರದ ಗುಣಮಟ್ಟ ಕಳಪೆ ಆಗಿದೆ ಎಂದು ಸಾರ್ವಜನಿಕರು ಸ್ಥಳದಲ್ಲಿಯೇ ಆರೋಪಿಸಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾದ ಸುರೇಶ್ ಮತ್ತು ಜಿಲ್ಲಾ ಸಲಹೆಗಾರರಾದ ಸುಜಿಲ್ ಕುಮಾರ್ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪ್ರೀತನ್ ಪೂವಣ್ಣ ಅಯ್ಯನೆರವಂಡ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾದ ಬೆಲ್ಲು ಕಾರ್ಯಪ್ಪ, ವಿರಾಜಪೇಟೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ಪ್ರಮೋದ್ ಅವರು ಹಾಗೂ ಕಾವೇರಪ್ಪ ಸರ್ ಮತ್ತು ಪುರಸಭೆಯ ಕೆಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ, ಕೂಲಿ ಕಾರ್ಮಿಕರಲ್ಲಿ ಆತಂಕ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಸಿದ್ದಾಪುರ ಸಮೀಪದ ಪಳ್ಳಕೆರೆ ವ್ಯಾಪ್ತಿಯಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ಬೃಹತ್ ಒಂಟಿ ಸಲವೊಂದು ಪ್ರತ್ಯಕ್ಷವಾಗುವ ಮೂಲಕ ಕಾರ್ಮಿಕರ ಆತಂಕಕ್ಕೆ ಕಾರಣವಾಗಿತ್ತು. ಅದರ ಬೆನ್ನಲ್ಲೇ ಅರೆಕಾಡು ವ್ಯಾಪ್ತಿಯಿಂದ ಮತ್ತೆರಡು ಆನೆಗಳು ಕಾವೇರಿ ನದಿ ದಾಟಿ ಬಂದಿದ್ದು ಸಾರ್ವಜನಿಕರಲ್ಲಿ ಭೀತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಕಳೆದ ಕೆಲ ದಿನಗಳಿಂದ ಸುಮಾರು 25ಕ್ಕೂ ಹೆಚ್ಚಿನ ಆನೆಗಳು ಇಲ್ಲಿನ ಕಾಫಿ ತೋಟದಲ್ಲಿ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ದಿನೇ ದಿನೇ ಕಾಡಾನೆ ಹಾವಳಿ ಹೆಚ್ಚಾಗುತ್ತಿರುವುದರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಇಲಾಖೆ ಯಾವುದಕ್ಕೂ ಕ್ಯಾರೆ ಎನ್ನದೆ ಕೈಕಟ್ಟಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕೂಡಲೇ ಕಾಡಾನೆಗಳನ್ನು ಅರಣ್ಯ ಕಟ್ಟಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನೆಲ್ಲಿಯ ಉದಿಕೇರಿ ವ್ಯಾಪ್ತಿಯಲ್ಲಿ 7 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಚಾಲನೆ. ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡಿ ಗೆದ್ದ ನಂತರ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅಂದಾಜು 7 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಯೋಜನೆಗಳನ್ನು ಗ್ರಾಮಕ್ಕೆ ನೀಡಿ ನುಡಿದಂತೆ ನಡೆದುಕೊಂಡ ಕ್ಷೇತ್ರಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡರವರ ಜನಪರ ಕಾಳಜಿಗೆ ನೆಲ್ಲಿದುಕೇರಿ ಸುತ್ತಮುತ್ತಲ ನಿವಾಸಿಗಳು ಶಾಸಕರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಶಾಸಕ ಮಂತರ್ಗೌಡರವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸರ್ಕಾರದ ಯೋಜನೆಗಳನ್ನು ಪ್ರತಿ ಮನೆ
ಮನೆಗಳಿಗೆ ತಲುಪುವಂತೆ ಮಾಡುತ್ತೇವೆ ಎಂದರು. ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಎಂಕೆ ಹಕೀಂ, ಧನಲಕ್ಷ್ಮಿ, ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆಎಂ ಸೈಯದ್, ಬಾವಾ, ಅಭಿವೃದ್ಧಿ ಅಧಿಕಾರಿ ನಂಜುಂಡಸ್ವಾಮಿ, ಚೆಸ್ಕಾಂ ಇಲಾಖೆಯ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುನಿತಾ ಮಂಜುನಾಥ್, ಕಾಂಗ್ರೆಸ್ ಜಿಲ್ಲಾ ಸಮಿತಿ ಸದಸ್ಯ ಕೆಎಂ ಬಶೀರ್, ಜೋಸೆಫ್ ಸ್ಯಾಮ್, ಪ್ರಮುಖರಾದ ಎಸ್ ದೂಲ್ಪಾಡಿ, ಮುಸ್ತಫಾ, ಅನೀಫ್, ವಸಂತ್ ಕುಮಾರ್, ಹೊಸಮನೆ, ಪ್ರಮೀಳಾ, ಎಂಕೆ ಮುಸ್ತಫಾ, ಅಫ್ಸಲ್, ಸಿಹಬ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು, ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಜರಿದ್ದರು. ದಯವಿಟ್ಟು ಎಷ್ಟು ಅಗಲ ಮಾಡೋಕ್ಕೆ ಅವಕಾಶ ಇದೆ ಈ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನನಗೆ ಬೈಬೇಡಿ. ನಾಳೆ ಲಾಸ್ಟ್ ಟೈಮ್ ಹಿಂಗೆ ಮಾತಾಡಿದೆ, ಜ್ಞಾಪಕ ಇದೆಯಾ? ಒಂದು ಮಾತು ಕೊಡ್ತಕ್ಕಾಗೆ ನಾನು ಮಾತಾಡ್ತೀನಿ. ನೀನೇ ನಾನು ಬೈತಿದ್ದೆ ಆ ವಿಚಾರ ಅಲ್ಲ, ಪ್ರೀತಿಗೆ. ಅದಕ್ಕೋಸ್ಕರ ನಾನು ಈ ಸರಿ 15 ಲಕ್ಷ ರೂಪಾಯಿ ನಿಮ್ಗೆ ಕೊಟ್ಟಿದ್ದೀನಿ. 15 ಲಕ್ಷ ರೂಪಾಯಿ ಆದಮೇಲೆ ಇನ್ನೊಂದ್ಸಲಿ ಕಂಪ್ಲೀಷನ್ಗೆ ಡಬಲ್ ಆಗಿ ಕೊಡ್ಸೋಕ್ಕೆ ನಾನು ಜವಾಬ್ದಾರಿ ತೋತೆ. ನಿಂತ್ಕೊಂಡು ಕ್ಲೀನಾಗಿ ಮಾಡಿಸಿ, ಏನು ಕ್ಯೂರಿಂಗ್ ಗೀರಿಂಗ್ ಇದೆ ನಿಮ್ಮ ಮನೆ ಮುಂದೆ ನೀವೇ ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ದಯವಿಟ್ಟು ಕ್ಲೀನಾಗಿ ಅವ್ನು ಕೆಲಸ ಮಾಡ್ತಾನೋ ಇಲ್ವೋ ಮಾಡಿಸಿ, ಇಲ್ಲ ಅಂದ್ರೆ ನನಗೆ ಹೇಳಿ, ಅರ್ಥ ಆಯ್ತಾ? ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಚೆನ್ನಯ್ಯನ ಕೋಟೆಯಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಯಿತು. 7ನೇ ಆವೃತ್ತಿಯ ಚೆನ್ನಯ್ಯನಕೋಟೆ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ಸ್ ಪಟ್ಟವನ್ನ ಸ್ಮ್ಯಾಶ್ ಟೀಮ್ ತನ್ನದಾಗಿಸಿಕೊಂಡರೆ ಫಾಲ್ಕನ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಕಳೆದ 3 ದಿನಗಳಿಂದ ಸಿದ್ದಾಪುರದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಸುಮಾರು 8 ತಂಡಗಳ ನಡುವೆ ನಡೆದ ಈ ಪಂದ್ಯಾವಳಿಯಲ್ಲಿ ಟೀಮ್ ಸ್ಮ್ಯಾಶ್, ಟೀಮ್ ಫಾಲ್ಕನ್, ಸಹರಾ ಹಾಗೂ ಸಾಗರ್ ತಂಡ ಲೀಗ್ ಹಂತದಲ್ಲಿ ಉತ್ತಮ ಅಂಕ ಪಡೆದು ಕ್ವಾಲಿಫೈಯರ್ ಸುತ್ತಿಗೆ ಅರ್ಹತೆ ಪಡೆದವು. ಕ್ವಾಲಿಫೈಯರ್ನಲ್ಲಿ ಗೆಲುವು ಸಾಧಿಸಿದ ಟೀಮ್ ಸ್ಮ್ಯಾಶ್ ಹಾಗೂ ಟೀಮ್ ಫಾಲ್ಕನ್ ನಡುವೆ ನಡೆದ ಫೈನಲ್ಸ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಫಾಲ್ಕನ್ಸ್ ನಿಗದಿತ 4 ಓವರ್ಗಳಲ್ಲಿ ಪ್ರಮುಖ 8 ವಿಕೆಟ್ ಕಳೆದುಕೊಂಡು 23 ರನ್ಗಳ ಗುರಿ ನೀಡಿತು. ಈ ಗುರಿಯನ್ನ ಬೆನ್ನಟ್ಟಿದ ಟೀಮ್ ಸ್ಮ್ಯಾಶ್ 3.3 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 27 ರನ್ಗಳ ಕಲೆ ಹಾಕುವ ಭರ್ಜರಿ ಜಯ ಸಾಧಿಸಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತು. 15 ಬಾಲಿಗೆ 23 ರನ್ ಬಾರಿಸುವ ಮೂಲಕ ಸ್ಮ್ಯಾಶ್ ತಂಡಕ್ಕೆ ಆಸರೆಯಾದ ಅನೀಶ್ ಫೈನಲ್ಸ್ನ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದುಕೊಂಡರು. ವಿಜೇತ ತಂಡಕ್ಕೆ 27,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 17,000 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಿದರೆ 3 ಹಾಗೂ 4ನೇ ಸ್ಥಾನ ಪಡೆದ ತಂಡಕ್ಕೆ ಆಕರ್ಷಕ ಟ್ರೋಫಿ ನೀಡಲಾಯಿತು. ಇದೇ ಸಂದರ್ಭ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮೂಕುಡ ವಿಜು ಸುಬ್ರಹ್ಮಣಿ, ಹಿಂದೂ ಮಲಯಾಳಿ ಸಂಘದ ಪ್ರಶಾಂತ್, ಅರುಣ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಉಪಾಧ್ಯಕ್ಷರಾದ ವಿಜು, ಉದ್ಯಮಿ ಸಮೀರ್, ಸಹರ ಯುವಕ ಸಂಘದ ಅಧ್ಯಕ್ಷರಾದ ಪ್ರದೇಶ್, ಸಮಾಜ ಸೇವಕ ನಿಯಾಜ್, ಪೊನ್ನಿಮಾಡ ಸುಬ್ರಹ್ಮಣಿ ಹಾಗೂ ಮೀರಾ ಕಾಳಪಂಡ, ಯಮುನಾ ಮಂದಣ್ಣ, ಅಶ್ರಫ್, ಸಹಕಾರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೈ ಜೋಡಿಸ್ತೀರಾ ಅಂತ ಕೇಳಿದಾಗ ನಾನು ಹೇಳಿದೆ, ಆಯ್ತು, ನಮಗೆ ಕೈ ಜೋಡಿಸಿ ಈ ಕ್ರೀಡಾಕೂಟ, ಈ ಗ್ರಾಮದ ಯುವಕರನ್ನು ಹುರಿದುಂಬಿಸಿ ಈ ಕ್ರೀಡಾಕೂಟಕ್ಕೆ ಪಾಲ್ಗೊಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇದೊಂದು ಕಾರ್ಯಕ್ರಮ ಮುಂದುವರಿತೆ. ನನಗೆ ಇಲ್ಲಿರೋರೆಲ್ಲ ಗೊತ್ತಿರೋರು, ಮಿತ್ರರು, ಎಲ್ಲ ರೀತಿಯಲ್ಲಿ ದಾನಿಗಳು ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಹೋಗಿ ಅವ್ರ ಹತ್ರ ಏನಾದ್ರು ಕೇಳುವಾಗ, ನಾವು ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಚೆನ್ನೈನಕೋಟೆ ಅಂತ ಹೇಳುವಾಗ ಹೊರಗಡೆ ದಾನಿಗಳು ನಮ್ಮ ಹತ್ರ ಏನ್ ಹೇಳಿದಾರೆ ಅಂದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದೀಯ ರತೇಶ್, ನಿನಗೆ ಸಪೋರ್ಟ್ ಇದೆ ಅಂತ. ಯಾವುದೇ ಒಂದು ದಾನಿಗಳು, ನಾನು ಕೇಳಿದ ದಾನಿಗಳು ಯಾವುದು ಇಲ್ಲ ಅಂತ ಹೇಳಿಲ್ಲ. ನಮ್ಗೆ ಇವತ್ತು ಸಂತೋಷದ ಒಂದು ವಿಷಯ ಅಂದ್ರೆ, ಫಸ್ಟ್ ಟ್ರಾಫಿಯಿಂದ ಹಿಡಿದು ಲಾಸ್ಟ್ ಟ್ರಾಫಿಗೆ ಅಂತ ಪ್ರತಿ ಒಂದು ಸ್ಪಾನ್ಸರ್ ಮಾಡಿದ್ದಾರೆ ಪ್ರತಿಯೊಬ್ಬರು. ಅದೆಲ್ಲ ಈ ದಾನಿಗಳ ಒಂದು ಸಪೋರ್ಟ್ ಇಂದ ನಾವು ಈ ಯಶಸ್ಸಿಗೆ ಬಂದಿದೆ. ನಮ್ಮ ಮಂದಣ್ಣ ಸರ್ ಅಂತ ಹೇಳ್ಬೇಕಂದ್ರೆ ತುಂಬಾ ಬಿಸಿ ಇರೋ ವ್ಯಕ್ತಿ. ಅವರನ್ನು ನಾನು ಪರ್ಸನಲ್ ಆಗಿ ಮೀಟ್ ಆಗಿ, ಸರ್ ನಾವು ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ನಿಮ್ಮ ಮಿಸಸ್ ಕರ್ಕ ಬರಬೇಕು ಅಂತ ಹೇಳುವಾಗ ಅವರ ಗಾಲ್ಫ್ ಮ್ಯಾಚ್ ಅನ್ನು ಮುಗಿಸಿ ಇಲ್ಲ ಕಾಣುತ್ತೆ 3 ಗಂಟೆಗೆ ನಿಲ್ಲಿಸಿ ಈ ಪಂದ್ಯಾಟಕ್ಕೋಸ್ಕರ ಬಂದಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ, ಈ ವೇದಿಕೆಗೆ ನನ್ನೆಲ್ಲ ಆತ್ಮೀಯರು, 100 ಮಾತಿದೆ ಹೇಳಕ್ಕೆ, ಎಲ್ಲ ಆತ್ಮೀಯರು ತುಂಬಾ ಸಪೋರ್ಟ್ ಮಾಡಿದ್ರಿಂದ ಇವತ್ತು ಈ ಯಶಸ್ವಿಯಾಗಿದೆ. ಶುಭವಾಗಲಿ. ಅದೇ ತರ ನನ್ನ ಬೆನ್ನೆಲುಬಾಗಿ ನಿಂತಿರೋ ನನ್ನ ಪ್ರೀತಿಯ ತಮ್ಮಂದಿರು ಅಂತ ಹೇಳ್ಬೋದು, ಸಾರಾ ಯೂತ್ ಕ್ಲಬ್ ಯುವಕರು, ದಯವಿಟ್ಟು ಕಿರ್ವಾನ್, ಈ ಸಾರಾ ತಂಡದ ಯುವಕರು ಹಾಗೂ ನಮ್ಮ ಎಲ್ಲ ಈ ಊರಿನ ಮಿತ್ರರು, ಸಾರಾ ಫ್ರೆಂಡ್ಸ್ ಮೆಂಬರ್ ಎಲ್ಲರೂ ಮೆಂಬರ್ ಹತ್ರ ಬಂದು ಕಷ್ಟಪಟ್ಟು ಗ್ರೌಂಡ್ ಕೆಲಸ ಮಾಡಿ ನಮಗೆ ಇವಾಗ ಈ ಫೈನಲ್ ಯಶಸ್ಸಿಗೆ ಸಪೋರ್ಟ್ ಮಾಡಿರುವ ನನ್ನ ಪ್ರೀತಿ ಎಲ್ಲ ತಮ್ಮಂದಿರಿಗೂ ಹೃತ್ಪೂರ್ವಕ ಸ್ವಾಗತ ಹೇಳುತ್ತಾ, ಮುಂದಿನ ವರ್ಷ ಇದೇ ತರ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಡೆಸುವಂತ ಅಂತ ಹೇಳುತ್ತಾ 1-2 ಮಾತನ್ನು ಮುಗಿಸ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಈ ಒಂದು ಯೂತ್ ಕ್ಲಬ್ ಕ್ರೀಡಾ ಹಬ್ಬವನ್ನು ಆಚರಿಸ್ತಾ ಬಂದಿದೆ.
ಒಂದು ಸಂತೋಷದ ವಿಚಾರ. ಪ್ರಾರಂಭದಲ್ಲಿ ಕಳೆದ 10 ವರ್ಷದ ಹಿಂದೆ ನನಗೆ ಇನ್ನೂ ಜ್ಞಾಪಕ ಇದೆ. ಆಗ ತಾನೇ ಪುಟ್ಟ ಹೆಜ್ಜೆ ಇಟ್ಟು ಈ ಒಂದು ಸಂಘಟನೆ ಬೆಳೆದು ಬಹಳಷ್ಟು ಮಟ್ಟಿಗೆ ಸಮಾಜದ ಬಹುಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಈ ಗ್ರಾಮದಲ್ಲಿ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ರಾಷ್ಟ್ರ ಮಟ್ಟಕ್ಕೆ ಗುರುತಿಸುವಂತ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಿ ಅಲ್ಲಿ ಮಕ್ಕಳಿಗೆ ಉತ್ತಮ ಕ್ರೀಡಾ ಕೌಶಲ್ಯವನ್ನು ಬೋಧಿಸಿ ಉತ್ತಮ ಒಂದು ಕ್ರೀಡಾಪಟುವಾಗಿ ನಿರ್ಮಿಸುವಲ್ಲಿ ಈ ಒಂದು ಸಾರಾ ಯೂತ್ ಕ್ಲಬ್ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಸೋಲು ಗೆಲುವು ಸಹಜ. 3 ದಿನಗಳಿಂದ ಕ್ರೀಡಾ ಜಂಜಾಟದಲ್ಲಿ ಸೋತಿರಬಹುದು, ಒಂದು ತಂಡ ಗೆದ್ದಿರುತ್ತಾರೆ. ಸೋಲನ್ನು ಗೆಲುವಾಗಿ ಸ್ವೀಕರಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಆ ಸೋಲೆ ಗೆಲುವಿನ ಸೋಪಾನ. ಇದು ಕ್ರೀಡೆಯ ಒಂದು ವಾಸ್ತವ ಚಿತ್ರಣ. ಆ ರೀತಿಯಲ್ಲೇ ಈ ನಾಡಿಗೆ ಉತ್ತಮ ಪ್ರದರ್ಶನವನ್ನು ಕೊಟ್ಟಂತ ಈ ಸಾರಾ ಯೂತ್ ಕ್ಲಬ್ಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳಿರ್ಬೋದು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಅದಕ್ಕೆ ನಾನು ಕೂಡ ಸಮಾಜ ಸೇವೆಯಲ್ಲಿ ಅವರ ಜೊತೆಗೆ ಕೈ ಜೋಡಿಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಇರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನಾನು ಮತ್ತೊಮ್ಮೆ ವಂದಿಸಿ, ಕ್ರೀಡಾಪಟುಗಳಿಗೆ ನಾನು ವಂದಿಸಿ, ಕ್ರೀಡಾ ಪ್ರೇಮಿಗಳಿಗೆ ವಂದಿಸಿ ನನ್ನ ಉದ್ಘಾಟನಾ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದು ಚೊಚ್ಚಲ ಭಾಷಣಕ್ಕೆ ಶ್ರೀ ಆಡುತ್ತಾ ಇದ್ದೇನೆ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಟೌನ್ ಪೊಲೀಸ್ ವಿಶ್ರಾಂತ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಬಕ್ರೀದ್ ಹಬ್ಬದ ಕುರಿತು ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ವಿರಾಜಪೇಟೆ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರು. ಕುಶಾಲನಗರ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.